ಬೆಲೆ ಏರಿಕೆ ಮುಸ್ಲಿಮರಿಗೆ ಟೆಂಡರ್ ಮೀಸಲಾತಿ ವಿಚಾರ ಖಂಡನೀಯ. ಇವತ್ತಿನಿಂದ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಶುರು ಮಾಡ್ತಾ ಇದೆ. ಒಂದ್ ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಟೆಂಡರ್ನಲ್ಲಿ ಮುಸ್ಲಿಮರಿಗೆ ಶೇಕಡ 4% ಮೀಸಲಾತಿ ಕೊಟ್ಟಿರುವಂತಹ ವಿಚಾರ. ಇವತ್ತಿನಿಂದ ಬಿಜೆಪಿ ಜನಾಕ್ರೋಶ ಯಾತ್ರೆ ಶುರುವಾಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದೆ. ಒಟ್ಟು 4 ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆಯನ್ನ ನಡೆಸಲಾಗುತ್ತೆ. ಇವತ್ತು ಮೊದಲ ಹಂತದ ಹೋರಾಟಕ್ಕೆ ಮೈಸೂರಿನಲ್ಲಿ ಚಾಲನೆ ಸಿಗ್ತಾ ಇದೆ. ಒಗ್ಗಟ್ಟಿನ ಕೊರತೆ ಇದ್ರೂ ಕೂಡ ಹೋರಾಟಕ್ಕೆ ಸಜ್ಜಾಗಿದೆ ಬಿಜೆಪಿ. ಮೊದಲ ಹಂತದ ಹೋರಾಟ ಇವತ್ತು ಆರಂಭ ಆಗ್ತಾ ಇದೆ ಮೈಸೂರಿನಲ್ಲಿ. ಜನಾಕ್ರೋಶ ಯಾತ್ರೆಗೆ ಆಹ್ವಾನ ನೀಡದಿದ್ದಕ್ಕೆ ಎಚ್ಡಿಕೆ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ದೋಸ್ತಿ ಪಕ್ಷ ಬಿಟ್ಟು ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡೋದಕ್ಕೆ ಹೊರಟಿದೆ, ಜೆಡಿಎಸ್ ಅನ್ನ ಕೈಬಿಟ್ಟು. ಹೀಗಾಗಿ ಎಚ್ಡಿಕೆಯಲ್ಲಿ ಎಲ್ಲೋ ಒಂದ್ ಕಡೆ ಅಸಮಾಧಾನ ಮೂಡಿರುವಂಥದ್ದು. ದೋಸ್ತಿ ನಾಯಕರ ನಡುವೆ ಹೋರಾಟದ ವಿಚಾರದಲ್ಲಿ ಬಿಕ್ಕಟ್ಟು ಮೂಡ್ತಾ ಇದೆ. ಮೈಸೂರಿನಲ್ಲಿ ಇವತ್ತು ಶುರುವಾಗಲಿರುವ ಜನಾಕ್ರೋಶದ ಯಾತ್ರೆ, ಜೆಡಿಎಸ್ ನಾಯಕರು, ಸ್ಥಳೀಯ ಮುಖಂಡರು ಭಾಗಿಯಾಗ್ತಾ ಇಲ್ಲ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ. ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಗಟ್ಟಿಪಡಿಸ್ಕೊಳ್ಲೇಬೇಕು ಅಂತ ಅಂದ್ರೆ ಮೈಸೂರು ಪ್ರಾಂತ್ಯದಲ್ಲಿ ಅಥವಾ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿ ಏಕಾಂಗಿಯಾಗಿ ಹೋರಾಟ ಮಾಡಲೇಬೇಕಾಗತ್ತೆ. ಬಿಜೆಪಿಯನ್ನ ಬಲಪಡಿಸಿಕೊಳ್ಳೋದಕ್ಕೆ ಆ ಒಂದು ಪ್ರಾಂತ್ಯದಲ್ಲಿ ಜೆಡಿಎಸ್ ಅನ್ನ ಸೇರಿಸ್ಕೊಂಡು ಈ ಒಂದು ಜನಾಕ್ರೋಶ ಯಾತ್ರೆಯನ್ನ ಮಾಡಿದ್ರೆ ಜೆಡಿಎಸ್ಗೆ ಇದು ಪ್ಲಸ್ ಆಗ್ತಾ ಹೋಗುತ್ತೆ. ಹೀಗಾಗಿ ಜೆಡಿಎಸ್ ಅನ್ನ ಕೈಬಿಟ್ಟು ಕೇವಲ ಬಿಜೆಪಿ ಅಷ್ಟೇ ಈ ಜನಾಕ್ರೋಶದ ಯಾತ್ರೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಮೂಲಕ ಎಚ್ಡಿಕೆ ಅವರ ಅಸಮಾಧಾನಕ್ಕೆ ಈ ಒಂದು ಜನಾಕ್ರೋಶ ಯಾತ್ರೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಪ್ರತಿಯೊಂದರ ಬೆಲೆ ಏರಿಕೆ, ಮತ್ತೊಂದು ಕಡೆ ಮುಸಲ್ಮಾನರಿಗೆ 4% ಮೀಸಲಾತಿ ಕೊಟ್ಟಿರುವಂಥದ್ದು ಟೆಂಡರ್ನಲ್ಲಿ. ಈ ವಿಚಾರ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಇದರ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ನಾಯಕರು, ಬಿಜೆಪಿ ನಾಯಕರು. ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಕೈಗೊಳ್ತಾ ಇರುವಂಥದ್ದು ಮೈಸೂರಿನಿಂದ ಆರಂಭ ಆಗ್ತಾ ಇದೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿಯನ್ನ ಬಲಿಷ್ಠ ಮಾಡ್ಕೋಬೇಕು ಅನ್ನೋದೇ ಆದರೆ ಜೆಡಿಎಸ್ ಅನ್ನ ಬಿಟ್ಟು ಕೈಬಿಟ್ಟು ಈ ಒಂದು ಯಾತ್ರೆಯನ್ನ ಮಾಡಬೇಕಾಗುತ್ತೆ. ಅದೇ ಕೆಲಸ ಈಗ ಬಿಜೆಪಿ ಮಾಡ್ತಾ ಇದೆ. ಜೆಡಿಎಸ್ ನಾಯಕರನ್ನ ಕೈಬಿಟ್ಟು ಬಿಜೆಪಿ ಏಕಾಂಗಿಯಾಗಿ ಈ ಒಂದು ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಪ್ರಾಂತ್ಯವನ್ನ ಬಿಗಿ ಮಾಡಿಕೊಳ್ಬೇಕು, ಅಲ್ಲಿ ಬಲಪಡಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಜೆಡಿಎಸ್ ಅನ್ನ ಕೈಬಿಟ್ಟು ಬಿಜೆಪಿ ಈ ಜನಾಕ್ರೋಶ ಯಾತ್ರೆಯನ್ನ ಕೈಗೊಳ್ತಾ ಇರುವಂಥದ್ದು. ಒಂದ್ ಕಡೆ ಜೆಡಿಎಸ್ಗೆ ಆಬ್ವಿಯಸ್ಲಿ ಅಸಮಾಧಾನ ಇದ್ದೇ ಇರತ್ತೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಈ ಯಾತ್ರೆ ಅಂತ? ಎಸ್ ವಿದ್ಯಾ, ಏನು ಇವತ್ತು ಸರ್ಕಾರದ 2ನೇ ಹೋರಾಟಕ್ಕೆ ಮುಂದಾಕಿರೋಂತ ಪ್ರಮುಖವಾಗಿ ಸರ್ಕಾರದಿಂದ ಅಂದ್ರೆ ಮುಸ್ಲಿಮರಿಗೆ 4% ಮೀಸಲಾತಿ ಆಗಿರ್ಬೇಕು, ಮತ್ತು ಅದು SC/ST ಅನುದಾನ ಬಳಕೆ ವಿಚಾರ ಆಗಿರಬಹುದು, ಮತ್ತೆ ಅದೇ ರೀತಿಯಾದಂತೆ ಏನು ಬೆಲೆ ಏರಿಕೆ ಈ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಈ ಏರಿಕೆಗಳ ವಿರುದ್ಧವಾಗಿ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಆಗಿರೋದು. ಇವತ್ತು ಸಂಜೆ 4 ಗಂಟೆಗೆ ಪ್ರಹ್ಲಾದ್ ಜೋಶಿ ಅವರು ಈ ಜನಾಕ್ರೋಶ ಯಾತ್ರೆ ಏನಿದೆ ಅದಕ್ಕೆ ಚಾಲನೆ ಕೊಡ್ತಿರೋದು. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಿಂದಲೇ ಹೋರಾಟ ಆರಂಭ ಮಾಡೋದಕ್ಕೆ ಇರುವಂತದ್ದು ಸಾಕಷ್ಟು ಉದ್ದೇಶ. ಒಂದು, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಅಷ್ಟು ದೊಡ್ಡ ಮಟ್ಟದ ಪ್ರಾಬಲ್ಯ ಇಲ್ಲ, ಮತ್ತೆ ಅದೇ ರೀತಿ ಮತ ಸಂಖ್ಯೆಯೂ ಕೂಡ ಇಲ್ಲ. ಅದನ್ನ ಮತ್ತಷ್ಟು ಬಲಪಡಿಸಿಕೊಳ್ಬೇಕು. ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಬೆಲ್ಟ್, ಅಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಸುಮಾರು ಚುನಾವಣೆಗಳಲ್ಲಿ ಪೈಪೋಟಿ ಬೀಳುವಂತದ್ದು, ಮತ್ತು ಅಲ್ಲಿ ಮತ ಕ್ರೋಢೀಕರಣ ಇರೋದು ಕೂಡ ಜೆಡಿಎಸ್ಗೆ ಮತ್ತು ಕಾಂಗ್ರೆಸ್ಗೆ ಆಗಿರೋದ್ರಿಂದ ಅದನ್ನ ಬಿಜೆಪಿಯವರು ಟ್ಯಾಗ್ ಮಾಡ್ಬೇಕು ಮತ್ತು ಅದನ್ನ ಇನ್ನಷ್ಟು ಭದ್ರಪಡಿಸಿಕೊಳ್ಬೇಕು. ಇವತ್ತು ಏನು ಜನಾಕ್ರೋಶ ಯಾತ್ರೆಯನ್ನ ಅಲ್ಲಿಂದಲೇ ಆರಂಭ ಮಾಡ್ತಾ ಇರೋದು. ನಾವು ನೋಡ್ತಾ ಇರ್ಬೋದು, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದ್ರು ಕೂಡ ಜೆಡಿಎಸ್ ಅನ್ನ ಹೊರತುಪಡಿಸಿ ಬಿಜೆಪಿ ನಾಯಕರು ಈ ಹೋರಾಟಕ್ಕೆ ಮುಂದೆ ಆಗಿರುವಂತದ್ದು. ಇದರಿಂದಾಗಿ ಮತ್ತಷ್ಟು ಮತ ಬ್ಯಾಂಕ್ ನಮ್ಗೆ ಹೆಚ್ಚಾಗುತ್ತೆ, ಮತ್ತು ಹಳೆ ಮೈಸೂರು ಭಾಗದಲ್ಲಿ ನಾವು ಕೂಡ ಪ್ರಬಲರಾಗಬೇಕು ಎಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ಈ ಹಿಂದೆ ಕೂಡ ಏನು ಮೂಡ ಹೋರಾಟ ಮಾಡಿದ್ರು, ಅದು ಕೂಡ ಮೈಸೂರು ಭಾಗಕ್ಕೆ ಹೋಗಿದ್ದಂಥದ್ದು. ಅಲ್ಲಿಯೂ ಕೂಡ ಮತ್ತಷ್ಟು ಅಂದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಮುಗಿಬೀಳುವ ಪ್ರಯತ್ನವನ್ನ ಆಗಿನ ಬಿಜೆಪಿ ನಾಯಕರು ಕೂಡ ಮಾಡಿದ್ರು. ಅದೇ ರೀತಿ ಈ ಬಾರಿಯೂ ಕೂಡ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಆಗಿರ್ಬೋದು, ಮತ್ತೆ SCP TSP ಹಣ ಏನು ದುರ್ಬಳಕೆ ಆಗಿರ್ಬೋದು, ಮತ್ತೆ ಸರ್ಕಾರಿ ಗುತ್ತಿಗೆಯಲ್ಲಿ ಹಲೋ 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 ಹಲೋ
ಹಲೋ ಎಸ್ ಮಾರುತಿ, ಧ್ವನಿ ಕೇಳಿಸ್ತಿದೆ ಅನ್ಕೋತೀನಿ. ಎಷ್ಟರ ಮಟ್ಟಿಗೆ ಯಾತ್ರೆ ಸಕ್ಸಸ್ ಆಗುತ್ತೆ ಅಂತ? ಸರ್, 4 ಹಂತದಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆಯನ್ನ ಕೈಗೊಳ್ಳೋದಕ್ಕೆ ಬಿಜೆಪಿ ಸಕಲ ತಯಾರಿ ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಒಂದು ಕಡೆ ಕಾಂಗ್ರೆಸ್ ಏನು ಬೆಲೆ ಏರಿಕೆ ಆಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದನ್ನ ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನದ ಜೊತೆಗೆ ಬಿಜೆಪಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸುಭದ್ರವಾಗಿ ನೆಲೆ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ಕೈ ಹಾಕಿರುವಂಥದ್ದು. ಒಂದಷ್ಟು ಅಸಮಾಧಾನಗಳು, ಒಂದಷ್ಟು ಬಣ ರಾಜಕೀಯ ಬಿಜೆಪಿಯಲ್ಲೂ ಕೂಡ ಉಂಟು. ಆದರೆ ಅದೆಲ್ಲದನ್ನು ಮೀರಿ ಒಗ್ಗಟ್ಟಾಗಿ ಈ ಒಂದು ಯಾತ್ರೆ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಖಡಕ್ ಆಗಿ ಸೂಚನೆ ಕೊಟ್ಟಿದೆ. ಅದೇ ರೀತಿಯಾಗಿ ಯಾತ್ರೆಯನ್ನ ಮಾಡೋದಕ್ಕೆ ಬಿಜೆಪಿ ಕೂಡ ಸನ್ನದ್ಧವಾಗಿರುವಂಥದ್ದು ಮೈಸೂರಿನಿಂದ ಆರಂಭ ಆಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಈ ಒಂದು ಹೋರಾಟದ ವಿಚಾರವಾಗಿ ಅಂದರೆ JDS ಚುನಾವಣೆಯನ್ನ ಜಂಟಿಯಾಗಿ ಎದುರಿಸಿದಂಥ ಬಿಜೆಪಿ ಹಾಗೂ JDS ಈ ಬಾರಿ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಅಥವಾ ಈ ಒಂದು ಹೋರಾಟದಲ್ಲಿ JDS ಅನ್ನ ಕೈ ಬಿಟ್ಟಿದೆ. ಯಾಕಂದ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮತ್ತೊಮ್ಮೆ JDS ಅನ್ನ ಸೇರಿಸ್ಕೊಂಡು ಈ ಒಂದು ಹೋರಾಟವನ್ನ ಮಾಡಿದ್ರೆ ಅದು JDS ಗೆ ಪ್ಲಸ್ ಆಗುತ್ತೆ ಹೊರತು ಬಿಜೆಪಿಗೆ ಅಲ್ಲ. ಹೀಗಾಗಿ ಒಂಟಿಯಾಗಿ ಬಿಜೆಪಿ ಈ ಒಂದು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದೆ. ಇಷ್ಟೇ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಭದ್ರ ಆಗಬೇಕು ಬಿಜೆಪಿ ಅನ್ನೋ ಕಾರಣಕ್ಕೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಈ ಒಂದು 4 ಹಂತದಲ್ಲಿ ನಡೆಯುವಂತಹ ಜನಾಕ್ರೋಶ ಯಾತ್ರೆ, ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಭದ್ರ ಆಗೋದಕ್ಕೆ ಇದು ಸಹಾಯ ಆಗತ್ತೆ, ಇದರ ಜೊತೆಗೆ ಕಾಂಗ್ರೆಸ್ಗೆ ಈ ಒಂದು ಹೋರಾಟದಿಂದ ಎಷ್ಟೆಲ್ಲ ಡ್ಯಾಮೇಜ್ ಆಗತ್ತೆ ಅನ್ನೋದು ಕೂಡ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಕೇವಲ ಬಿಜೆಪಿ ತನ್ನ ಸ್ಥಾನವನ್ನ ಭದ್ರಪಡಿಸ್ಕೊಳ್ಳೋದ್ರ ಜೊತೆಗೆ ಕಾಂಗ್ರೆಸ್ ಅನ್ನ ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಎಷ್ಟು ಮಾಡುತ್ತೆ ಅದು ಪ್ಲಸ್ ಆಗ್ತಾ ಹೋಗುತ್ತೆ ಬಿಜೆಪಿಗೆ. ಅದು ಕೂಡ ತುಂಬ ಮುಖ್ಯ ಆಗತ್ತೆ. ಎಷ್ಟರ ಮಟ್ಟಿಗೆ ಈ ಒಂದು ಹೋರಾಟ ಕಾಂಗ್ರೆಸ್ಗೆ ಬಿಸಿ ಮುಟ್ಸತ್ತೆ ಅಥವಾ ಈ ಒಂದು ಹೋರಾಟ ಸಕ್ಸಸ್ಫುಲ್ ಆಗಿ ನಡೆಯುತ್ತಾ 4 ಹಂತದಲ್ಲಿ ಮಾಡಬೇಕು ಅಂತ ಯಾತ್ರೆಯನ್ನ ಬಿಜೆಪಿ ತಯಾರಿ ನಡೆಸಿದೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.